ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ. ಶ್ರೀರಾಮಚಂದ್ರನು ಹಾಗೂ ಆತನ 4 ಸಹೋದರರು ದಶರಥನೊಂದಿಗೆ ಅಯೋಧ್ಯೆಯಲ್ಲಿ ಆನಂದದಿಂದ ಕಾಲ ಕಳೆಯುತ್ತಿರುವ ಸಮಯದಲ್ಲಿ ಶ್ರೀರಾಮನಲ್ಲಿರುವ ಪ್ರಭುತ್ವವನ್ನು, ಆತನಲ್ಲಿರುವಂತಹ ಶ್ರೇಷ್ಠವಾದಂತಹ ಪ್ರಜೆಗಳ ಕುರಿತಾದಂತಹ ವಾತ್ಸಲ್ಯವನ್ನು ಕಂಡಂತಹ ದಶರಥ ಮಹಾರಾಜನು ಆತನಿಗೆ ತನ್ನ ಯುವರಾಜ ಪಟ್ಟವನ್ನು ಕಟ್ಟಬೇಕೆಂದು ಆಶಯವನ್ನು ಮಾಡಿಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ದೇವತೆಗಳು ಶ್ರೀರಾಮಚಂದ್ರನು ಅಯೋಧ್ಯೆಯ ರಾಜನಾಗಿ ಅಯೋಧ್ಯೆಯಲ್ಲಿ ಉಳಿದು ಬಿಟ್ಟರೆ ಮುಂದಿನ ಲೀಲಾ ಕಾರ್ಯಗಳ ಗತಿಯೇನು ಎಂದು ಚಿಂತಿಸಿದಂತಹ ದೇವತೆಗಳೆಲ್ಲರೂ ಸರಸ್ವತಿಯ ಮೂಲಕ ಒಂದು ಕುತಂತ್ರವನ್ನು ಹೂಡುತ್ತಿರುವರು. विपति हमारी बिलो की बड़ी मातु करिया सोई आजू राम जाहि बनराजु ತಜಿ ಹೋಯಿ ಸಕಲ ಸುರಕಾಜು. ಸರಸ್ವತಿ ಬಳಿಯಲ್ಲಿ ದೇವತೆಗಳು ಹೇಳುತ್ತಿರುವರು, ಅಮ್ಮ, ನಮ್ಮ ಆಪತ್ತನ್ನು ನೋಡಿ ಶ್ರೀರಾಮಚಂದ್ರನು ರಾಜ್ಯ ತ್ಯಾಗಗೈದು ಹೇಗಾದರೂ ಕಾಡಿಗೆ ಹೋಗುವಂತೆ ಮಾಡು. ಇದರಿಂದ ದೇವತೆಗಳ ಎಲ್ಲ ಕಾರ್ಯಗಳು ಸಿದ್ಧಿಸುತ್ತವೆ. ಸುನ್ನಿತರ ಬಿನಯ ಠಾಡಿ ಪಚಿತಾತಿ ಭಯಿವು ಸರೋಜ ಬಿಪಿನ ಹಿಮರಾತಿ देखी देव पुनि कहि निहोरी मातु तो ही नहीं थोरी बुखोरी विसमय हर्ष रहित रघुरावु तुम जानहु सब राम प्रभावु जीव करम बस सुख दुख भागी जाइया अवध देव हित लागे बार बार गहि चरण सकोची उचली बिचारी विबुधमति पोची ऊच निवासु नीच करतूती देखी न सकहि पराये विभूति अगिल काज बिचारी बहोरी करिहहि चाह कुशल कबि मोरी हर्षि हृदय दशरथ पुर आये जनुग्रह दसाधु सह ದುಃಖದಾಯಿ. ದೇವತೆಗಳ ಬಿನ್ನಹವನ್ನು ಆಲಿಸಿದ ಸರಸ್ವತಿಯು ಪಶ್ಚಾತ್ತಾಪ ಪಡುತ್ತಾ, ಅಯ್ಯೋ, ನಾನು ಕಮಲಕಾನನಕ್ಕೆ ಹೇಮಂತ ರಾತ್ರಿಯಾದೆನಲ್ಲ ಎಂದು ತನ್ನಲ್ಲೇ ತಾನು ವಿಚಾರ ಮಾಡಿದಳು. ಈ ರೀತಿ ಹಲಬುತ್ತಿರುವುದನ್ನು ಕಂಡು ದೇವತೆಗಳು ಮತ್ತೆ ಪುನಃ ವಿನಯದಿಂದ ಪ್ರಾರ್ಥಿಸಿಕೊಂಡರು, ತಾಯೇ, ಇದರಿಂದ ನಿನಗೆ ಕೊಂಚವೂ ದೋಷ ತಗಲದು. ಶ್ರೀ ರಘುನಾಥನು ಹರ್ಷ ವಿಷಾದರಹಿತನು. ನೀನು ಶ್ರೀರಾಮನ ಪ್ರಭಾವವೆಲ್ಲವನ್ನೂ ಬಲ್ಲೆ. ಜೀವಿಯು ತನ್ನ ಕರ್ಮ ವಶದಿಂದಲೇ ಸುಖ ದುಃಖಗಳಿಗೆ ಭಾಗಿಯಾಗುತ್ತಾನೆ. ಆದರೆ ಶ್ರೀ ರಘುನಾಥನು ಜೀವನೂ ಅಲ್ಲ, ಆತ ಪರಮಾತ್ಮನು. ಅದರಿಂದ ನೀನು ದೇವತೆಗಳ ಹಿತಕ್ಕಾಗಿ ಅಯೋಧ್ಯೆಗೆ ಹೋಗಬೇಕು. ಅವರು ಪದೇ ಪದೇ ಅವಳ ಕಾಲು ಹಿಡಿದುಕೊಂಡು ಬೇಡುತ್ತಿದ್ದರು. ಸರಸ್ವತಿಯು ದಾಕ್ಷಿಣ್ಯಕ್ಕೆ ಬಲಿಯಾಗಿ ಎಂತು ಯೋಚಿಸಿದಳು. ದೇವತೆಗಳ ಬುದ್ಧಿಯು ತುಂಬಾ ಲಘುವಾದುದು, ಅವರ ನಿವಾಸವು ಮಾತ್ರವೇ ಉನ್ನತವಾದುದು. ಆದರೆ ಅವರ ಕೃತ್ಯಗಳು ಅಲ್ಪವಾದವುಗಳು. ಇತರರ ಉನ್ನತಿಯನ್ನು ಅವರು ಸಹಿಸಲಾರರು. ಆದರೆ ಮುಂದಿನದನ್ನು ನೆನೆದು ಪುನಃ ಯೋಚಿಸುವಳು. ಶ್ರೀರಾಮನು ಅಡವಿಗೆ ಹೋಗುವುದರಿಂದ ರಾಕ್ಷಸರ ವಧೆಯಾಗುತ್ತದೆ. ಇದರಿಂದ ಜಗತ್ತಿನ ಕಲ್ಯಾಣವಾಗುತ್ತದೆ. ಚತುರ ಕವಿಗಳು ನನ್ನನ್ನು ಆಹ್ವಾನಿಸುವರು. ನಾನು ಎಲ್ಲರ ನಾಲಿಗೆಯನ್ನು ಸೇರಿ ಶ್ರೀರಾಮನ ಚರಿತ್ರೆಯನ್ನು ತಿಳಿಸುವೆನು. ಇದರಿಂದ ನನ್ನ ಪ್ರತಿಷ್ಠೆ ಇಮ್ಮಡಿಗೊಂಡೀತು. ಈ ಪ್ರಕಾರ ಸರಸ್ವತಿಯು ಆಲೋಚಿಸಿ ಮನದಲ್ಲೇ ಹೀಗೆ ದುಸ್ಸಹವಾದ ದುಃಖವನ್ನುಂಟು ಮಾಡುವ ಯಾವುದೋ ಒಂದು ಕೆಟ್ಟ ಗ್ರಹವು ಬರುವಂತೆ ಅಯೋಧ್ಯೆಗೆ ಬಂದಳು. ರಾಮು ಮಂಥರ ಮಂದಮತಿ ಚೇರಿ ಕೈ ಕೇರಿ ಅಜಸ ಪೆಟಾರಿ ತಾಹಿ ಕರಿ ಗಯಿ ಗಿರಾಮತಿ ಭೇರಿ. ಭರತನ ತಾಯಿಯಾದ ಕೈಕೇಯಿಯ ಬಳಿ ಮಂಥರೆ ಎಂಬ ತಿಳಿಗೇಡಿಯಾದ ದಾಸಿಯಿದ್ದಳು. ಸರಸ್ವತಿಯು ಅವಳ ಬುದ್ಧಿಯು ಭ್ರಂಶವಾಗುವಂತೆ ಮಾಡಿ ಅವಳನ್ನು ಅಪಕೀರ್ತಿಗೆ ಗುರಿಯಾಗಿಸಿ ಹೊರಟು ಹೋದಳು.
दीख मंथरा नगर बनावा, मंजुल मंगल बाजब धावा। पूछे सी लोगन काह कछाहु, राम तिलक सुनि भावुर दाहु। करगे विचार कुबुद्धि कुजाति, होई अकाजु कवनि विधि राति। देखि लागी मधु कुटिल गिराति, हिमिगवतक इद्लीवु केहि भाति। भरत मातु पही गई बिलखानी, का अनमनि हसी कह हसी रानी। उतरु दीयिनलेयु सासु, नारी चरित करि ढारई आसु। हसी कह रानी गालु बड़ तोरे, दीन लखन धिक असमन मोरे। कबहु न बोल चेरी बड़ी पापिनी, झाड़गी श्वास कारी जनु ಸಾಂಪಿನಿ. ಮಂಥರೆಯು ನಗರದ ಸುಂದರ ಅಲಂಕಾರಗಳನ್ನು ನೋಡಿ, ಮಂಗಳಕರವಾದ ವಾದ್ಯಗಳನ್ನು ಕೇಳಿ, ಏನು ವಿಶೇಷ, ಏಕೆ ಇದೆಲ್ಲ ಸಂಭ್ರಮ ಎಂದು ಜನರನ್ನು ಕೇಳಿದಳು. ಶ್ರೀರಾಮಚಂದ್ರನ ಯುವರಾಜ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿದಾಕ್ಷಣ ಅವಳ ಒಡಲು ಅಸೂಯೆಯಿಂದ ಉರಿದು ಹೋಯಿತು. ಆ ಕುಬುದ್ಧಿ ಕುಜಾತಿಯವಳಾದ ದಾಸಿಯು, ಕುಟಿಲ ಕಿರಾತ ಹೆಂಗಸೋರ್ವಳು ಎತ್ತರದ ಮರದಲ್ಲಿ ಕಟ್ಟಿರುವ ಜೇನುಗೂಡನ್ನು ನೋಡಿ ಅದನ್ನು ಹೇಗೆ ಕೀಳುವುದು ಎಂದು ಹೊಂಚು ಹಾಕುವಂತೆ ಮಂಥರೆಯು ಈ ಕಾರ್ಯವನ್ನು ಒಂದೇ ಇರುಳಲ್ಲಿ ಹೇಗೆ ಕೆಡಿಸಬಹುದು ಎಂದು ಯೋಚಿಸತೊಡಗಿದಳು. ಮಂಥರೆಯು ಕೆಟ್ಟ ಮೋರೆಯನ್ನು ಹೊತ್ತುಕೊಂಡು ಭರತನ ತಾಯಿಯಾದ ಕೈಕೇಯಿಯ ಬಳಿಗೆ ಹೋದಳು. ಕೈಕೇಯಿಯು ನಕ್ಕು ಕೇಳಿದಳು, ನೀನೇಕೆ ಸಪ್ಪಗಿರುವೆ? ಮಂಥರೆಯು ಯಾವ ಉತ್ತರವನ್ನು ಕೊಡದೆ ನಿಟ್ಟುಸಿರು ಬಿಟ್ಟು ಸ್ತ್ರೀಯರಿಗೆ ಸಹಜವಾದ ಕೃತಕ ಕಂಬನಿಯನ್ನು ಮಿಡಿಯತೊಡಗಿದಳು. ಆಗ ರಾಣಿಯು ನಕ್ಕು ಕೇಳಿದಳು, ನಿನ್ನ ಬಾಯಿ ದೊಡ್ಡದು, ವಾಚಾಳಿ ಬೇರೆ. ಲಕ್ಷ್ಮಣನೇನಾದರೂ ನಿನ್ನನ್ನು ದಂಡಿಸಿದನೋ ಎನಿಸುತ್ತದೆ. ಆಗಲೂ ಆ ಮಹಾಪಾಪಿಯಾದ ದಾಸಿಯು ತುಟಿ ಪಿಟಕ್ಕೆನ್ನಲಿಲ್ಲ. ಕಪ್ಪಾದ ನಾಗಿನಿಯು ಬುಸುಗುಟ್ಟುವಂತೆ ನಿಡುಸುಯ್ಯತೊಡಗಿದಳು. ಸಭಯ ರಾಣಿ ಕಹ ಕಹಸಿ ಕಿನ ಕುಸಲ ರಾಮು ಮಹಿಪಾಲು, ಲಖನು ಭರತ ರಿಪುದಮನು ಸುನಿಭಾ ಕುಬರಿವುರ ಸಾಲು. ಆಗ ರಾಣಿಯು ಹೆದರಿ ಕೇಳಿದಳು, ಎಲೆಗೆ, ಏಕೆ ನೀನು ಮಾತನಾಡುವುದಿಲ್ಲ? ಏನು ಸಮಾಚಾರ? ಶ್ರೀರಾಮನು, ಮಹಾರಾಜರು, ಲಕ್ಷ್ಮಣ, ಭರತ, ಶತ್ರುಘ್ನರೆಲ್ಲರೂ ಕ್ಷೇಮ ತಾನೆ? ಇದನ್ನು ಕೇಳಿದ ಆ ಗೂನು ಬೆನ್ನಿನ ದಾಸಿಯ ಹೃದಯ ಪರಿತಪಿಸಿತು. ಕತ ಸೆ ಕದೇಯೆ ಹಮಹಿ ಕೋಬುಮಾಯಿ, ಗಾಲು ಕರಬ ಕೆಹಿ ಕರಬಲು ಪಾಯಿ. ರಾಮ ಹಿ ಚಾಡಿ ಕುಸಲ ಕೆಹಿ ಆಜು, ಜೆಹಿ ದಜನ್ ಜೇಹಿ ಜನಿ ಸುದೇಯಿ ಜುಬರಾಜು. ಭಯವು ಕೌಶಿಲಗಿ ವಿಧಿ ಅತಿ ದಾಹಿನ, ದೇಖತ ಗರಬ रहत बुर नागिन देखहु कस न जाय सब शोभा, जो अवलोकि मोर मनु क्षोभा। पूत विदेश न सोचु तुम्हारे, जानति हहु बस नाहु हमारे। निद बहुत प्रिय से जतुराई, लकहु न भूप कपट चतुराई। सुनि प्रिय बचन मलिन मनु जानी, छकी रानी अब रहु अरगानी। पुनि अस कबहु कहसे घर पूरी, तब धरि ಜೀಭ ಕಡಾವವು ತೋರಿ. ಆ ದಾಸಿಯು ಹೇಳತೊಡಗಿದಳು, ಅಮ್ಮ, ಯಾರಾದರೂ ನನಗೇಕೆ ಚುಚ್ಚಿಕೊಡುತ್ತಾರೆ? ನಾನು ಯಾರ ಧೈರ್ಯದ ಮೇಲೆ ಬಾಯಿ ಬಿಡಲಿ? ಯುವರಾಜ ಪದವಿಯನ್ನು ಪಡೆಯುತ್ತಿರುವ ರಾಮನಲ್ಲದೆ ಇಂದು ಯಾರು ತಾನೇ ಸಂತೋಷದಲ್ಲಿದ್ದಾರೆ? ಅವರಿಗೇನಾದರೂ ರಾಜನು ಯುವರಾಜ ಪದವಿಯನ್ನು ಕೊಡುತ್ತಿರುವನೇ? ಇಂದು ಕೌಸಲ್ಯೆಯ ಅದೃಷ್ಟವೋ ಅದೃಷ್ಟ. ಆಕೆಯ ಹೆಮ್ಮೆ ಹೇಳತೀರದು. ನೀನೇ ಸ್ವತಃ ಹೋಗಿ ನಗರ ಶೋಭೆಯನ್ನು ಏಕೆ ನೋಡಿಕೊಂಡು ಬರುವುದಿಲ್ಲ? ನನಗಂತೂ ಹೊಟ್ಟೆ ಉರಿದು ಹೋಯಿತು. ನಿನ್ನ ಕುಮಾರನು ಪರದೇಶಿಯಾಗಿದ್ದಾನೆ, ನಿನಗೆ ಅದರ ಯೋಚನೆಯೇ ಇಲ್ಲವಲ್ಲ. ಮಹಾರಾಜರು ನನ್ನ ಕೈವಶದಲ್ಲಿದ್ದಾರೆ ಎಂದು ಭ್ರಮಿಸುತ್ತಿರುವೆ. ನಿನಗಂತೂ ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗಿ ನಿದ್ರಿಸುವುದೇ ಇಷ್ಟವಾದುದು. ರಾಜನ ಕಪಟ ಕುಯುಕ್ತಿಗಳು ನಿನಗರಿಯವು.
ಮಂಥರೆಯ ಇಂತಹ ಬಣ್ಣದ ಮಾತನ್ನು ಕೇಳಿ ಕೈಕೇಯಿಯು ಅವಳ ಮನಸ್ಸಿನಲ್ಲಿರುವ ಮಲೀನತೆಯನ್ನು ಗ್ರಹಿಸಿ ಗದರಿಕೊಂಡು ಇಂತೆಂದಳು. ಸಾಕು, ಮುಚ್ಚು ಬಾಯಿ, ಮನೆ ಮುರುಕಿ. ಮತ್ತೆ ಇಂತಹ ಮಾತು ಎತ್ತಿದರೆ ನಿನ್ನ ನಾಲಿಗೆ ಸೀಳಿಬಿಟ್ಟೆ. ಕಾನೇ ಖೋರೆ ಕೂಬರೆ ಕುಟಿಲ ಕುಚಾಲಿ ಜಾನಿ ವಿಶೇಷಿ ಪುನಿಚೇರಿ ಕಹಿ ಭರತ ಮಾತು ಮುಸುಕಾನಿ. ಒಕ್ಕಣ್ಣರು, ಕುಂಟರು, ಗೂನರು, ಕುಟಿಲರು, ಕುತಂತ್ರಿಗಳು ಆಗಿರುತ್ತಾರೆ. ಅದರಲ್ಲೂ ಹೆಣ್ಣಾಗಿದ್ದು ದಾಸಿಯಾಗಿದ್ದರೆ ಕೇಳಬೇಕೆ? ಹೀಗೆ ಹೇಳಿ ಭರತನ ತಾಯಿಯು ಮುಗುಳ್ನಗೆ ಬೀರಿದಳು. प्रियवादिनी सिख दीन्ही वो शो तो ही सपने हो तो पर को पुनः भोगी सुदिन सुमंगलदायक सोई तोर कहा पुर जही दिन होई जेठ स्वामी सेवक लघु भाई यह दिन कर कुल रीति सुहाये राम तिलक जौ सौचे हुकाली देवु मागुमन भावत आली कौसल्या सम सब महतारी राम ही सहज सुभाय पियारी मोपर कर ही स्नेहु विशेषी मई करी प्रीति परीक्षा देखी चौ जो विधि जन्म देव करि छोहु हो राम सिय पूत पुतोहु प्राणते अधिक राम प्रिय मोरे ತಿನಹಕ್ಕೆ ತಿಲಕ ಕ್ಷೋಭು ಕಸತೋರೆ. ಅನಂತರ ಹೇಳಿದಳು, ಎಲೈ ಪ್ರಿಯಮ್ಮದ ಮಂಥರೆ, ನಿನಗೆ ಬುದ್ಧಿವಾದ ಹೇಳಿದೆ ಅಷ್ಟೇ. ನಿನ್ನ ಮೇಲೆ ನನಗೆ ಕನಸು ಮನಸ್ಸಿನಲ್ಲಿಯೂ ಸಿಟ್ಟು ಇಲ್ಲ. ನೀನು ಹೇಳಿದ ಮಾತು, ಶ್ರೀರಾಮನ ಪಟ್ಟಾಭಿಷೇಕದ ವಿಷಯ ನಿಜವಾದ ದಿನವೇ ಶುಭ ದಿನವು. ಸೋದರರಲ್ಲಿ ಹಿರಿಯವನು ರಾಜ್ಯಕ್ಕೆ ಒಡೆಯನಾಗುವನು, ಕಿರಿಯವರು ಸೇವಕರಾಗುವುದು ಸೂರ್ಯವಂಶದ ಸುಂದರ ರೀತಿಯಾಗಿದೆ. ನಾಳೆಯೇ ನಿಜವಾಗಿ ರಾಮನ ಪಟ್ಟಾಭಿಷೇಕವಾದರೆ ಸಖಿಯೇ, ನೀನು ಬೇಕಾದ್ದನ್ನು ಕೇಳು, ಅದನ್ನು ಕೊಟ್ಟು ಬಿಡುತ್ತೇನೆ. ರಾಮನಿಗೆ ಸಹಜವಾಗಿಯೇ ಎಲ್ಲ ತಾಯಂದಿರು ಕೂಡ ಕೌಸಲ್ಯಂತೆಯೇ ಪ್ರಿಯರಾಗಿದ್ದಾರೆ. ನನ್ನನ್ನು ಕಂಡರಂತೂ ಅವನಿಗೆ ವಿಶೇಷ ಪ್ರೇಮಾದರಗಳು. ನಾನು ಅವನ ಪ್ರೀತಿಯನ್ನು ಪರೀಕ್ಷಿಸಿ ನೋಡಿದ್ದೇನೆ. ವಿಧಿಯು ಏನಾದರೂ ಮತ್ತೆ ನನಗೆ ಜನ್ಮ ನೀಡಿದರೆ ರಾಮನಂತಹ ಮಗನಾಗಲಿ, ಸೀತೆಯಂತಹ ಸೊಸೆ ಬರಲಿ ಎಂದೇ ಆಶಿಸುತ್ತೇನೆ. ರಾಮನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯನು. ಅವನ ರಾಜ್ಯಾಭಿಷೇಕವು ನನಗೆ ಏಕೆ ಕ್ಷೋಭೆ ತಂದೀತು? ಭರತ ಸಪಥ ಸ್ತೋಹಿ ಸತ್ಯ ಕಹು ಪರಿಪರಿ ಕಪಟ ದುರಾವು ಹರ್ಷ ಸಮಯ ಬಿಸಮವು ಕರಸಿ ಕಾರನ ಮೊಹಿಸು ನಾವು. ನಿನಗೆ ಭರತನ ಆಣೆ, ಮುಚ್ಚುಮರೆಯಿಲ್ಲದೆ ಕಪಟವನ್ನು ಬಿಟ್ಟು ನಿಜವನ್ನು ಹೇಳು. ಹರ್ಷದ ವೇಳೆಯಲ್ಲಿ ನೀನು ದುಃಖಗೊಂಡಿರಲು ಏನು ಕಾರಣ ಹೇಳು. ಏಕಹಿ ಬಾರ ಅಸ ಸಬ ಪೂಜಿ ಅಬ ಕಹು ಕಹ ಬಚಿ ಭಕರಿ ದೂಜಿ ಹೋರೈ ಜೋಗು ಕಪಾರು ಅಭಾಗ ಭಲೆವು ಕಹತ ದುಃಖ ರವುರೆಹಿ ಲಾಗ कह झूठी पूरी बात बनाई ते प्रिय तुम ही करू मई माई हमहु कह ठकुर सोहाती नाही त मौन रह बदिनु राती करी कुरूप विधि पर बस कीन्हा पवा सोलुनि लही अजो दीन्हा को नृप हो वो हम ही कहानी चेरी छाड़ी अब हो बकी रानी जा रहे जोग सुभाव हमारा अनफल देखी न जाए तुम्हारा ताति कछुक बात अनुसारी क्षमिय देवी बड़ी चूक हमारी. ಮಂಥರೆಯು ಹೇಳಿದಳು, ನನ್ನ ಎಲ್ಲ ಆಸೆಗಳು ಒಂದೇ ಸಾರಿಗೆ ಪೂರ್ತಿಯಾಗಿವೆ. ನಾನು ಹೇಳಬೇಕಾದ ಮಾತನ್ನು ಏನಾದರೂ ಉಳಿದಿದ್ದರೆ ಅದನ್ನು ಮತ್ತೊಂದು ನಾಲಿಗೆಯನ್ನು ತಂದು ಹೇಳುತ್ತೇನೆ. ನನ್ನ ದುರ್ಭಾಗ್ಯವಾದ ತಲೆಯನ್ನು ಒಡೆದು ಹಾಕಬೇಕು. ನಾನು ನಿನಗೆ ಒಳ್ಳೆಯ ಮಾತುಗಳನ್ನು ಹೇಳಿದರೂ ಅವು ನಿನಗೆ ದುಃಖಕರವಾಗಿವೆ. ಅಮ್ಮ, ಸುಳ್ಳು ಪಳ್ಳು ಉಪ್ಪು ಖಾರ ಬೆರೆಸಿ ಹೇಳುವ ಮಾತೇ ನಿನಗೆ ಇಷ್ಟವಾಗುತ್ತದೆ. ನನ್ನ ಮಾತು ಕಹಿಯಾಗಿ ಕಾಣುತ್ತದೆ. ಇಂದಿನಿಂದ ನಾನೂ ಕೂಡ ಮುಖ ನೋಡಿ ಮಣೆ ಹಾಕುವಂತಹ ಮಾತನ್ನೇ ಆಡುತ್ತೇನೆ.
ಇಲ್ಲದಿದ್ದರೆ ಮೌನವಾಗಿಯೇ ಇರುತ್ತೇನೆ. ಬ್ರಹ್ಮನು ನನ್ನನ್ನು ಕುರೂಪಿಯಾಗಿ ಸೃಷ್ಟಿಸಿ ಪರಾಧೀನಳಾಗಿ ಮಾಡಿರುವನು. ಇದರಲ್ಲಿ ಬೇರೆಯವನ ಯಾವ ದೋಷವೂ ಇಲ್ಲ. ಬಿತ್ತಿ ಬೆಳೆದುದನ್ನು ಕೊಯ್ಯಲೇಬೇಕಲ್ಲವೇ? ಕೊಟ್ಟದ್ದನ್ನು ಪಡೆಯಲೇಬೇಕಲ್ಲವೇ? ಯಾರು ರಾಜರಾದರೇನು? ನಾನು ದಾಸಿಯಾಗಿರದೆ ರಾಣಿಯಾಗಬಲ್ಲೆನೆ? ಶ್ರೀರಾಮನು ಯುವರಾಜನಾದರೆ ನೀನು ಕೌಸಲ್ಯಾದೇವಿಗೆ ದಾಸಿಯೇ ಆಗುವೆ. ರಾಣಿಯಾಗಿ ಉಳಿವೆಯ? ನನ್ನ ಸ್ವಭಾವವನ್ನು ಸುಡಬೇಕು. ಏಕೆಂದರೆ ನಿನ್ನ ಕೇಡು ನನ್ನಿಂದ ನೋಡಲಾಗುವುದಿಲ್ಲ. ಆದ್ದರಿಂದ ಏನೋ ಆಡಿದೆ ಅವ್ವ, ತಪ್ಪಾಯಿತು, ನನ್ನನ್ನು ಕ್ಷಮಿಸು. ಗೂಢ ಕಪಟ ಪ್ರಿಯ ವಚನ ಸುನೀತಿಯ ಅಧರ ಬುಧಿರಾಣಿ ಸುರಮಾಯಾ ಬಸ ಪೈರಿನಿ ಸುಹೃದ ಜಾನಿಪತಿಯಾನಿ. ಅಸ್ಥಿರಮತಿಯಾದ ಹೆಂಗಸು, ಅದರ ಮೇಲೆ ದೇವತೆಗಳ ಮಾಯೆ. ಆದ್ದರಿಂದ ಗೂಢವೂ ಕಪಟವೂ ಆದ ಪ್ರಿಯವಚನಗಳನ್ನು ಕೇಳಿ ರಾಣಿ ಕೈಕೇಯಿಯು ತನ್ನ ಹಗೆಯಾದ ಮಂಥರೆಯನ್ನು ಹಿತಚಿಂತಕಳೆಂದೇ ಬಗೆಯತೊಡಗಿದಳು. ಸಾದರ ಪುನಿ ಪುನಿ ಪೂಛತಿ ವೋಹಿ सबरी गान मृगी जनुमोही तसिमति भीरी आह ये जसी चाभाबी रहसी चेरी घात जनु घाबी तुमह पूछहु मैं कहत डरावु धरय मोर घर पूरी नावु सजी प्रतीति बहु विधि गड़ी चोली अवध साढ़ सती तप बोली प्रियसिय राम कहा तुम रानी राम ही तुम प्रिय सो पुरी भानी रहा प्रथम अब ते दिन बीते समवु फिरे रिपु हो ही पिरीते भानु कमल कुल पोष निहार जन बिनु जल जारी बिनु जल जारी करई सोई छारा जरी तुम्हारी चह सवती बुखारी ಕ್ರೋಧಹು ಕರಿ ಉಪಾವು ಬರಬಾರಿ. ರಾಣಿಯು ಮತ್ತೆ ಮತ್ತೆ ಆಕೆಯನ್ನು ಆದರದಿಂದ ಕೇಳುತ್ತಿದ್ದಾಳೆ. ಬಿಲ್ಲ ಸ್ತ್ರೀಯ ಗಾನಕ್ಕೆ ಜಿಂಕೆಯು ಮೋಹಗೊಳ್ಳುವಂತೆ ಅವಳು ಮಂಥರೆಯ ಮಾತುಗಳಿಗೆ ಲುಬ್ಧಳಾದಳು. ಭವಿತವ್ಯವಿರುವಂತೆ ಬುದ್ಧಿಯು ಭ್ರಮಿತವಾಯಿತು. ತನ್ನ ದಾಳ ಉರುಳಿದುದನ್ನು ಕಂಡು ದಾಸಿಯು ಹಿಗ್ಗಿದಳು ಹಾಗೂ ಹೇಳಿದಳು, ನೀನು ಕೇಳುತ್ತಿರುವೆ, ಆದರೆ ಹೇಳಲು ನನಗೆ ಹೆದರಿಕೆಯಾಗುತ್ತಿದೆ. ಏಕೆಂದರೆ ನೀನು ಮೊದಲೇ ನನಗೆ ಮನೆಮುರುಕಿ ಎಂದು ಹೆಸರಿಟ್ಟಿರುವೆ. ಈ ರೀತಿ ಅನೇಕ ರೀತಿಯಾಗಿ ಇಲ್ಲದ ಸಲ್ಲದುದನ್ನೆಲ್ಲ ಹೇಳಿ ನಂಬಿಸಿ ಆ ಅಯೋಧ್ಯೆಯ ಏಳರಾಟ ಶನಿಯಂತಿರುವ ಮಂಥರೆ ಹೇಳಿದಳು, ರಾಣಿ, ಸೀತಾರಾಮರು ನನಗೆ ಪ್ರಿಯರು ಎಂದು ನೀನು ಹೇಳಿದೆಯಲ್ಲ. ನಿನ್ನನ್ನು ನೋಡಿದರೆ ರಾಮನಿಗೂ ಇಷ್ಟವೇ. ಇದೆಲ್ಲ ಸತ್ಯವಾದುದೇ. ಆದರೆ ಈಗಲ್ಲ, ಹಿಂದೆ ಒಂದು ಕಾಲದಲ್ಲಿ. ಆ ಕಾಲ ಈಗಿಲ್ಲ. ಕಾಲವು ಸರಿದರೆ ಮಿತ್ರರು ಶತ್ರುಗಳಾಗುತ್ತಾರೆ. ನೀರಿನಲ್ಲಿರುವಾಗ ಕಮಲಗಳನ್ನು ಸೂರ್ಯನು ಪೋಷಿಸುತ್ತಾನೆ. ಆದರೆ ನೀರಿಲ್ಲದಿದ್ದರೆ ಅದೇ ಸೂರ್ಯನು ಆ ಕಮಲ ಕುಲವನ್ನು ಸುಟ್ಟು ಬೂದಿ ಮಾಡಿಬಿಡುತ್ತಾನೆ. ನಿನ್ನ ಸವತಿ ಕೌಸಲ್ಯೆಯು ನಿನ್ನ ಬೇರನ್ನೇ ಕಿತ್ತೊಗೆಯಲು ಬಯಸುತ್ತಿದ್ದಾಳೆ. ಆದ್ದರಿಂದ ಉಪಾಯದ ಬೇಲಿ ಹಾಕಿ ಅದನ್ನು ಗಟ್ಟಿ ಮಾಡಿಕೋ. ತುಮಹಿನ ಸೋಚು ಸುಹಾಗ ಬಲ ನಿಜ ಬಸು ಜಾನಹುರಾವು ಮನ ಮಲೀನ ಮುಹ ಮೀಠ ನೃಪುರಾವುರ ಸರಳ ಸುಭಾವು. ನಿನಗಂತೂ ನೀನಾಯಿತು, ನಿನ್ನ ಸೌಭಾಗ್ಯವಾಯಿತು. ಬೇರೆ ಏನು ನಿನಗೆ ಹೊಳೆಯುವುದೇ ಇಲ್ಲ. ರಾಜನು ನೀನು ಕುಣಿಸಿದಂತೆ ಕುಣಿಯುತ್ತಿದ್ದಾನೆ ಎಂದುಕೊಂಡಿದ್ದೆ. ಆದರೆ ರಾಜನದು ಮನಸ್ಸು ಮಲೀನ, ಮಾತು ಮಧುರ. ನಿನ್ನದು ನೇರ ಸ್ವಭಾವ, ಅಮಾಯಕ. ಚತುರ ಗಭೀರ ರಾಮ ಮಹತಾರಿ ಬೀಚುಪಾಯಿ ನಿಜ ಬಾತ ಸವಾರಿ ಪಠಯೇ ಭರತು ರೂಪ ನನಿ ಆವುರೇ ರಾಮ ಮಾತು ಮತ ಜಾನ ಬರವೂರೇ ಸೇವಹಿ ಸಕಲ ಸವತಿ ಮೋಹಿನೀಕೆ ಗರಬಿತ ಭರತ ಮಾತು ಬಲ ಪೀಕೆ सालो तुम्हारा कौशल की माये कपट चतुर नहीं हो ये जनाये राज ही तुम पर प्रेम विशेषी सवति स्वभाव सकई नहीं रखी रचि प्रपंच भूप ही अपनाये राम तिलक हित लगन धराये
यह कुल उचित राम कहुटीक सबहि सुहाई दो मोहि सुठिनी का आगिली बात समझ डरु मोहि देवु दैवु फिरिसो घलुವು फिरि देवु दैवु फिरिसो ಫಲುವುಹಿ. ರಾಮನ ತಾಯಿ ಕೌಸಲ್ಯೆಯ ಬುದ್ಧಿಯು ತುಂಬಾ ಚುರುಕು, ಗಂಭೀರವಾದುದು. ಅವಳ ಆಳ ಯಾರಿಗೂ ತಿಳಿಯದು. ಅವಳು ಸಮಯ ಸಾಧಿಸಿ ತನ್ನ ಕಾರ್ಯವನ್ನು ಸಾಧಿಸಿಕೊಂಡಿದ್ದಾಳೆ. ರಾಜನು ಭರತನನ್ನು ಮಾವನ ಮನೆಗೆ ಕಳಿಸಿದುದರಲ್ಲಿ ರಾಮನ ತಾಯಿಯ ಸಲಹೆ ಇಲ್ಲದಿಲ್ಲ. ಎಲ್ಲ ಸವತಿಯರೂ ನನಗೆ ಚೆನ್ನಾಗಿ ಸೇವೆ ಮಾಡುತ್ತಾರೆ, ಭರತನ ತಾಯಿ ಮಾತ್ರ ಗಂಡನ ಪ್ರೇಮದಿಂದ ಗರ್ವಿತಳಾಗಿದ್ದಾಳೆ ಎಂದು ಕೌಸಲ್ಯೆಯು ಭಾವಿಸಿದ್ದಾಳೆ. ಆದ್ದರಿಂದ ಅಮ್ಮ, ಈಕೆಗೆ ನೀನು ಮುಗ್ಗಲು ಮುಳ್ಳಾಗಿದ್ದೀಯೆ. ಅವಳು ಕಪಟ ಪಟು, ಅವಳ ಒಳಗೇನಿದೆ ಎನ್ನುವುದು ಯಾರಿಗೂ ತಿಳಿಯದು. ಅರಸನಿಗೆ ನಿನ್ನ ಮೇಲೆ ವಿಶೇಷವಾದ ಪ್ರೇಮವಿದೆ. ಸವತಿಯಾದ್ದರಿಂದ ಕೌಸಲ್ಯಗೆ ಇದು ಅರ್ಥವಾಗುವುದಿಲ್ಲ. ಆದ್ದರಿಂದ ಆಕೆಯು ರಾಜನಿಗೆ ಮಂಕುಬೂದಿ ಎರಚಿ ಭರತನಿಲ್ಲದ ವೇಳೆಯಲ್ಲಿ ರಾಮನಿಗೆ ಅಭಿಷೇಕದ ವ್ಯವಸ್ಥೆ ಮಾಡಿದ್ದಾಳೆ. ರಾಮನಿಗೆ ಅಭಿಷೇಕವಾಗಬೇಕು. ಇದು ರಘುಕುಲಕ್ಕೆ ಉಚಿತವೂ ಎಲ್ಲರಿಗೂ ಸಮಂಜಸವೂ ಆಗಿದೆ. ನನಗೂ ಕೂಡ ತುಂಬಾ ಇಷ್ಟವೇ. ಆದರೆ ಮುಂದಿನದನ್ನು ಯೋಚನೆ ಮಾಡಿದಾಗ ನನಗೆ ಮೈ ಜುಮ್ ಎನ್ನುತ್ತದೆ. ದೈವವು ಇದನ್ನು ತಲೆಕೆಳಗು ಮಾಡಲಿ, ಇದರ ಫಲವನ್ನು ಅವಳೇ ಉಣ್ಣುವಂತಾಗಲಿ. ರಚಿಪಚಿ ಕೋಟಿಕ ಕುಟಿಲಪನ ಕಿನೇಸಿ ಕಪಟ ಪ್ರಬೋಧು ಕಹಿಸಿ ಕಥಾ ಸತ ಸವತಿ ಕೈ ಜಹಿ ವಿಧಿ ಬಾಡ ವಿರೋಧು. ಈ ವಿಧವಾಗಿ ಮಂಥರೆಯು ಹಲವಾರು ಕುಯುಕ್ತಿಗಳಿಂದ ಕೈಕೇಯಿಯ ಬುದ್ಧಿಯು ಕೆಡುವಂತೆ ಮಾಡಿದಳು. ನೂರಾರು ಸವತಿಯರ ಕಥೆಗಳನ್ನು ಕೇಳಿ ಆಕೆಯಲ್ಲಿ ವೈರಾಗ್ನಿಯು ಬೆಳೆಯುವಂತೆ ಮಾಡಿದಳು. ಭಾವಿ ಬಸ ಪ್ರತೀತಿ ಉರ ಆಯಿ ಪೂಚರಾನಿ ಪುನಿ ಸಪಥ ದೇವಾಯಿ ಕಾಫು ಚಹು ಕುತುಮ ಅಬಹು ನ ಜಾನ ನಿಜ ಹಿತ ಅನಹಿತ ಪಶು ಪಹಿಚಾನ ಭಯವು ಪಾಕು ದಿನ ಸಜತ ಸಮಾಜು ತುಮ ಪಾಯಿ ಸುಧಿ मोहि असन आजो काना काये न काहिया पहिरा राज तुम्हारे सत्य कहे नहीं दोष हमारे जो असत्य कछु कहब बनाई तौ विधि देहि हम ही सजाई राम ही तिलक काली जो भयवु तुम कहो विपति बीजु विधि भयवु प्रतिरेक कचायत कहव बलवाशी भामिनी भई हो दूध कई माखी जो सुत सहित करहु सेवकाये तो घर रहु न आन उपाये. ವಿಧಿವಿಲಾಸದಿಂದ ಕೈಕೇಯಿಗೆ ಮಂಥರೆಯ ಮೇಲೆ ಪೂರ್ಣ ವಿಶ್ವಾಸ ಉಂಟಾಯಿತು. ಆಕೆ ಆಣೆಯಿಟ್ಟು ಕೇಳತೊಡಗಿದಳು. ಆಗ ಮಂಥರೆಯು ಎಂತೆಂದಳು, ಇದರಲ್ಲಿ ತಿಳಿಯದಿರುವುದು ಏನಿದೆ? ಇಷ್ಟಾದರೂ ನಿನಗೆ ಅರ್ಥವಾಗದಿರುವುದು ಆಶ್ಚರ್ಯವೇ ಸರಿ. ತಮಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂಬುದು ಪಶು ಪಕ್ಷಿಗಳಿಗೂ ಕೂಡ ತಿಳಿಯುತ್ತದೆ. 15 ದಿನಗಳಿಂದ ಪಟ್ಟಾಭಿಷೇಕದ ಸಿದ್ಧತೆ ನಡೆಯುತ್ತಿದೆ. ನಿನಗೆ ಈ ಸಮಾಚಾರ ನನ್ನಿಂದ ಇಂದು ತಿಳಿದುದು ಆಶ್ಚರ್ಯವೇ ಸರಿ. ನಾನು ನಿನ್ನ ಅನ್ನ ತಿನ್ನುತ್ತಿದ್ದೇನೆ, ಅದರಿಂದ ನಿಜವನ್ನೇ ಹೇಳುತ್ತಿದ್ದೇನೆ. ಅಲ್ಲ ಸಲ್ಲದ ಸುಳ್ಳು ಪೊಳ್ಳು ಮಾತನಾಡಿದರೆ ದೇವರು ನನಗೆ ಶಿಕ್ಷೆ ವಿಧಿಸಲಿ. ನಾಳೆ ರಾಮನಿಗೆ ಪಟ್ಟಾಭಿಷೇಕವಾಯಿತಾದರೆ ನಿನಗೆ ಬರುವ ಕಷ್ಟ ಪರಂಪರೆಗಳ ಬೀಜ ಬಿತ್ತಿದಂತೆಯೇ ಸರಿ. ಅಮ್ಮ, ನಾನು 100ಕ್ಕೆ 100 ಪಾಲು ಆಣೆಯಿಟ್ಟು ಹೇಳುತ್ತೇನೆ, ಹಾಲಿಗೆ ಬಿದ್ದ ನೊಣವನ್ನು ಎತ್ತಿ ಎಸೆಯುವಂತೆ ನಿನ್ನನ್ನು ಮನೆಯಿಂದ ಎಲ್ಲರೂ ಹೊರಹಾಕುತ್ತಾರೆ. ನೀನು ಮಗನೊಡನೆ ಕೌಸಲ್ಯ ದಾಸಿಯಾಗಿ ಇರುವುದಾದರೆ ಮಾತ್ರ ಈ ಮನೆಯಲ್ಲಿ ಇರಬಹುದು. ಬೇರೆ ಉಪಾಯವೇ ಇಲ್ಲ. ಕತ್ರು ಬಿನತಕಿ ದೀಢ ಸುಕುತುಮಹಿ ಕೌಶಿಲಾ ದೇವ ಭರತ ಬಂದಿಗ್ರಹ ಸೇಯಿ ಲಖನು ರಾಮಕೆ ನೇಬಾ. ಕಶ್ಯಪನ ಪತ್ನಿಯಾದ ಕದ್ರುವು ತನ್ನ ಸವತಿಯಾದ ವಿನತೆಯನ್ನು ಕಾಡಿದಂತೆ ಕೌಸಲ್ಯೆಯು ನಿನ್ನನ್ನು ಕಾಡುವಳು. ಭರತನು ಸೆರೆಮನೆ ಸೇರುವನು, ಲಕ್ಷ್ಮಣನು ರಾಮನ ಬಲಭುಜನಂತಾಗುವನು. ಕೈಕಯ ಸುತಾ ಸುನತ ಕಟುಬಾನಿ ಕಹಿನ ಸಕಯಿ ಕಚು ಸಹಮಿ ಸುಖಾನಿ ತನಪ ಸೇವು ಕದಲಿ ಜಿಮಿ ಕಾಪಿ.
कुबरि दसन जीभ तब चापी। कही कही कोटिक कपट कहानी, धीरज धरहु प्रबोधिसि रानी। फेरा करम प्रिय लागी कुचाली, बकी सराहई मानि मराली। सुनु मंथरा बात पुरी तोरी, दहिनी राखी दहिनी आखी नित पर कई मोरी। इन प्रति देखी देखो राति को सपने, कहु न तो ही मोह बस अपने। काह करो सखी सूध सुभाವು, ದಾಹಿನ ಬಾಮನ ಜಾನವು ಕಾವು. ಮಂಥರೆಯ ಕಟುವಾಣಿಯನ್ನು ಕೇಳಿ ಕೈಕೇಯಿ ಹೆದರಿ ಹಿಂಜಿ ಹೋದಳು. ಅವಳ ಬಾಯಿಂದ ಮಾತೆ ಹೊರಡದು. ಶರೀರವು ಬೆವರಿನಿಂದ ಒದ್ದೆಯಾಯಿತು. ಗಾಳಿಗೆ ಸಿಲುಕಿದ ಬಾಳೆಯ ಗಿಡದಂತೆ ನಡುಗಿ ಹೋದಳು. ಆಗ ಗೂನಿ ಮಂಥರೆಗೆ, ಒಂದು ಹೋಗಿಯಲ್ಲಿ ಇನ್ನೊಂದಾದೀತು, ಅಂದರೆ ಭವಿಷ್ಯದ ಕರಾಳ ಚಿತ್ರದಿಂದ ಕೈಕೇಯಿಯ ಹೃದಯಗತಿಯಲ್ಲಿ ನಿಂತು ಹೋದೀತೋ ಎಂದು ಭಯಪಟ್ಟಳು. ಬಳಿಕ ಅವಳು ಅನೇಕ ಕಪಟದ ಕಥೆಗಳನ್ನು ಹೇಳುತ್ತಾ ರಾಣಿಯಲ್ಲಿ ಧೈರ್ಯ ತುಂಬಿದಳು. ವಿಧಿಯ ವೈಪರೀತ್ಯಕ್ಕೆ ಕೈಕೇಯಿ ಮಾರು ಹೋದಳು. ಅವಳಿಗೆ ಕುತಂತ್ರ ಪ್ರಿಯವಾಯಿತು. ಕೊಕ್ಕರೆಯಂತಹ ಮಂಥರೆಯನ್ನು ಹಂಸವೆಂದು ಬಗೆದು ಅವಳನ್ನು ಹೊಗಳುತ್ತಾ ಕೈಕೇಯಿಯು ಎಂತೆಂದಳು, ಮಂಥರೆ, ನಿನ್ನ ಮಾತು ನಿಜ. ನನ್ನ ಬಲಗಣ್ಣು ನಿತ್ಯವೂ ಅದುರುತ್ತಾ ಇದೆ. ನಾನು ಪ್ರತಿ ರಾತ್ರಿಯೂ ಕೆಟ್ಟ ಕನಸುಗಳನ್ನೇ ನೋಡುತ್ತಿದ್ದೇನೆ. ಆದರೆ ನನ್ನ ತಿಳಿಗೇಡಿತನದಿಂದ ನಾನು ನಿನಗೆ ಹೇಳಲಿಲ್ಲ. ಸಖಿ, ನಾನೇನು ಮಾಡಲಿ? ನನ್ನ ಸ್ವಭಾವವೇ ನೇರವಾದುದು. ನನಗೆ ಎಡ ಬಲ ಮುಚ್ಚು ಮರೆ ಒಂದು ತಿಳಿಯುತ್ತಿಲ್ಲ. ಆಪನೆ ಚಲತನ ಆಜು ಲಗಿ ಅನಫಲ ಕಾಹುಕ ಕೀನ, ಕೆಹಿ ಅಗ ಏಕಹಿ ಬಾರ ಮೊಹಿ ದಯ್ಯ ದುಸಹ ದುಕುದೀನ. ನಾನು ಇದುವರೆವಿಗೂ ಯಾರಿಗೂ ಬುದ್ಧಿಪೂರ್ವಕವಾಗಿ ಅಪಕಾರವನ್ನು ಮಾಡಲಿಲ್ಲ. ವಿಧಿಯು ಈ ದುಸ್ಥಿತಿಯನ್ನು ನನಗೆ ಏಕೆ ಒಟ್ಟಿಗೆ ಕೊಟ್ಟನೋ ತಿಳಿಯದು. ನೈಹರ ಜನಮು ಭರಬ ಬರು ಜಾಯಿ, ಜಿಯತನ ಕರ ಬಿಸವತಿ ಸೇವಕಾಯಿ. ಹರಿಬಸ ದೈವು ಜಿಯಾವತ ಜಾಹಿ, ಮರನು ನೀಕತೆಹಿ जीवन चाहे। दीन बचन कह बहु विधिरानी, सुनि कुबरितिया माया ठानी। अस कहु मानि मनऊना, सुख सुहागु तुम कहु दिन दूना। जिहिरावुर अति अनभलता का, सोई पाये यहु फल परिपाक। जब ते कुमत सुनामय स्वामिनी, भूक न बासर नीदन जामिनी। पूछे गुनिन रेखति न काची, भरत भुवाल हो ही यह साची। हामिनी करहु तकहु उपावु, ಐ ತುಮರಿ ಸೇವಾ ಬಸರಾವು. ನಾನು ಬೇಕಾದರೆ ತವರು ಮನೆಗಾದರೂ ಹೋಗಿ ಇರಬಲ್ಲೆ. ಆದರೆ ಬದುಕಿರುವಾಗ ಸವತಿಯ ಸೇವೆ ಮಾತ್ರ ಮಾಡಲಾರೆನು. ವಿಧಿಯು ಶತ್ರುವಿನ ದಾಸಿಯಾಗಿಸುವವಳಿಗೆ ಬದುಕುವುದಕ್ಕಿಂತ ಸಾವೇ ಮೇಲು. ರಾಣಿಯು ಈ ವಿಧವಾಗಿ ಅನೇಕ ಮರುಕದ ಮಾತುಗಳನ್ನಾಡಿದಳು. ಇದನ್ನು ಕೇಳಿ ಕುಬ್ಜೆ ತನ್ನ ಕುತಂತ್ರವನ್ನು ಹೀಗೆ ಹೊರಗೆಡಹಿದಳು. ಅಮ್ಮ, ನೀನು ಮನಸ್ಸಿನಲ್ಲಿ ಬೇಸರವನ್ನು ತಂದುಕೊಂಡು ಏಕೆ ಎಷ್ಟು ಧೈರ್ಯಗೆಡುತ್ತಿರುವೆ? ನಿನ್ನ ಸುಖ ಸೌಭಾಗ್ಯಗಳು ಇನ್ನೂ ಇಮ್ಮಡಿಯಾಗುವವು. ನಿನಗೆ ಕೇಡನ್ನು ಬಗೆದವಳೆ ಕೊನೆಗೆ ಅದರ ಫಲವನ್ನು ಉಣ್ಣುತ್ತಾಳೆ. ಒಡತಿಯೇ, ಈ ಮಾತು ಕೇಳಿದಾಗಿನಿಂದ ನನಗಂತೂ ಹಗಲು ಹಸಿವಾಗಲೊಲ್ಲದು, ഇരുಳು ನಿದ್ದೆ ಬರಲೊಲ್ಲದು. ನಾನು ಜೊಯಿಸರನ್ನು ಕೇಳಿದಾಗ ಅವರು ಲೆಕ್ಕಾಚಾರ ಹಾಕಿ ಭರತನೇ ರಾಜನಾಗುವುದು ಸತ್ಯ ಎಂದು ದೃಢವಾಗಿ ಹೇಳಿರುವರು. ಭಾಮಿನಿ, ನೀನು ಮಾಡುವುದಾದರೆ ನಾನು ಉಪಾಯವನ್ನು ಹೇಳುವೆನು. ಅರಸನಂತೂ ನಿನ್ನ ಕೈವಶದಲ್ಲೇ ಇರುವನಲ್ಲ. ಪರವು ಕೂಪತುವ ವಚನ ಪರ ಸಕವೋ ಪೂತಪತಿ ತ್ಯಾಗಿ, ಕಹಸಿ ಮೋರ ದುಃಖ ದೇಖ ಬಡಕಸನ ಕರಬಹಿತಲಾಗಿ. ಆಗ ಕೈಕೇಯಿ ಹೇಳಿದಳು, ನೀನು ಹೇಳಿದರೆ ನಾನು ಬಾವಿಗೆ ಬೀಳಲು ಸಿದ್ಧಳಿದ್ದೇನೆ. ಅಗತ್ಯವಿದ್ದರೆ ಪತಿಯನ್ನು ಪುತ್ರನನ್ನು ತೊರೆಯಬಲ್ಲೆ. ನೀನು ನನ್ನ ಒಳಿತಿಗಾಗಿ ಒಂದು ಮಾತು ಹೇಳಿದರೆ ನಾನೇಕೆ ಅದನ್ನು ಮಾಡದಿರಲಿ? ಕುಬರಿ ಕರಿ ಕಬುಲಿ ಕೈಕೇಯಿ, ಕಪಟ ಚುರಿ ಕುರಪಾಹನ ಠೇಯಿ.
लखई न राखी निकट दुख कैसे, चरई हरित इन बलि पशु जैसे, सुनत बात मृदु अंत कठोरी, देति मनहु मधु माहुर घोरी, कहि चेरी सुधि आहयिक नाही, स्वामी ने कही हु कथा मोहि पाही, तुई बरदान धूप सन थाती, मागहु आजु मसुड़ा बहु छाती, सुतहि राजु राम ही बन बासु, देहु लेहु सब सवति हुलासु, भूपति राम सपथ जब करई, तब मांगेहु जही बचनु न ठरई, होई अकाजु दाजु निसिबीते, बचन मोर प्रिಯ ಮಾನೆಹು ಜೀತೆ. ಹೀಗೆ ಆ ಗೂನಿ ಮಂತರೆಯು ಕೈಕೇಯಿಯನ್ನು ವಶಪಡಿಸಿಕೊಂಡು, ಅಂದರೆ ಅವಳನ್ನು ಬಲಿಪಶುವನ್ನಾಗಿ ಮಾಡಿಕೊಂಡು, ಕಪಟವೆಂಬ ತನ್ನ ಕತ್ತಿಯನ್ನು ಕಠೋರವಾದ ತನ್ನ ಹೃದಯದ ಮೇಲೆ ಮಸೆದು ಹರಿತಗೊಳಿಸಿದಳು. ಬಲಿಪಶುವು ಮುಂದೆ ಬರುವ ವಿಪತ್ತನ್ನು, ಅಂದರೆ ಸಾವನ್ನು ಎಣಿಸದೆ ಹುಲ್ಲು ಮೇಯುವಂತೆ, ಕೈಕೇಯಿಯು ತನಗೆ ಮುಂದೆ ಪ್ರಾಪ್ತವಾಗುವ ಕಳಂಕವನ್ನು ವೈಧವ್ಯವನ್ನು ಗಮನಿಸದೆ ಆ ಗೂನಿ ದಾಸಿಯ ಮಾತಿಗೆ ಕಿವಿಕೊಟ್ಟಳು. ಅವಳ ಮಾತು ಕೇಳಲು ಮೃದು ಮಧುರವಾಗಿದ್ದರು, ಅದರ ಪರಿಣಾಮ ಮಾತ್ರ ಕಹಿ ಕಠೋರ, ನಂಜು ಬೆರೆತ ಜೇನಿನಂತೆ. ಆ ದಾಸಿಯು ಎಂತೆಂದಳು, ಅಮ್ಮ, ನಾನು ಹಿಂದೆ ನಿಮಗೊಂದು ಕತೆ ಹೇಳಿದ್ದೆ, ಅದು ಜ್ಞಾಪಕವಿದೆಯಲ್ಲ? ಒಮ್ಮೆ ಮಹಾರಾಜರು ನಿನಗೆ 2 ವರವನ್ನು ಕೊಡಲು ಮಾತು ಕೊಟ್ಟಿದ್ದರಲ್ಲ, ಆ 2 ವರಗಳು ನಿನ್ನ ಬಳಿಯಲ್ಲಿ ಒತ್ತೆಯಾಗಿವೆ. ಅದನ್ನು ಇಂದು ಕೇಳಿಕೊಂಡು ಮನಸ್ಸನ್ನು ತಂಪು ಮಾಡಿಕೊ. ಆ 2 ವರಗಳಿಂದ ಭರತನಿಗೆ ರಾಜ್ಯವನ್ನು, ರಾಮನಿಗೆ ವನವಾಸವನ್ನು ಬೇಡಿಕೊ. ಎಲ್ಲ ಸವತಿಯರ ಎಲ್ಲ ಸುಖವನ್ನು ದೋಚಿಕೊ. ಅರಸನು ರಾಮನ ಮೇಲೆ ಆಣೆಯಿಟ್ಟ ಬಳಿಕವೇ ವರಗಳನ್ನು ಕೇಳಿಕೊ. ಇಲ್ಲದಿದ್ದರೆ ಮಹಾರಾಜರು ನಿನ್ನ ಮಾತಿಗೆ ತಪ್ಪುವರು. ಇಂದಿನ ഇരുಳು ಕಳೆದು ಹೋದರೆ ನಿನ್ನ ಕೆಲಸ ಕೆಟ್ಟಂತೆಯೇ. ನನ್ನ ಮಾತುಗಳು ನಿನಗೆ ಪ್ರಾಣಕ್ಕಿಂತಲೂ ಮಿಗಿಲು ಎಂದು ಭಾವಿಸಿಕೊ. ಬಡಕುಘಾತು ಕರಿಪಾತಕಿನಿ, ಕಗೆಸಿ ಕೋಪಗ್ರಹ ಜಾಹು, ಕಾಜು ಸವಾರೆಹು ಸಜಗ ಸಬು ಸಹಸಾ ಜನಿಪತಿಯಾಹು. ಈ ವಿಧವಾಗಿ ಪಾಪಿಯಾದ ಆ ಗೂನಿ ಮಂಥರೆಯು ಮರ್ಮಾಘಾತವಾದ ಮಾತುಗಳನ್ನಾಡಿ ಹೇಳಿದಳು. ಈಗ ನೀನು ಕೋಪ ಭವನವನ್ನು ಸೇರು. ಎಲ್ಲ ಕೆಲಸಗಳನ್ನು ಎಚ್ಚರಿಕೆಯಿಂದ ಮಾಡಬೇಕು. ಸುಲಭವಾಗಿ ಅರಸನ ಮಾತಿಗೆ ಒಳಗಾಗಬೇಡ. ಕಾಲ ಯಾವುದಾದರೇನು, ಕೃತಯುಗವೇ ಆಗಲಿ ತ್ರೇತಾಯುಗವೇ ಆಗಲಿ, ಆ ಸಂದರ್ಭದಲ್ಲಿ ನಡೆಯಬೇಕಾಗಿರುವ ಘಟನೆಗಳು ನಡೆಯುತ್ತವೆ. ಎಲ್ಲ ಕಾಲದಲ್ಲೂ ಕೆಟ್ಟವರು ಒಳ್ಳೆಯವರು ಸರಿಸಮವಾಗಿಯೇ ಇರುತ್ತಾರೆ. ಕೆಟ್ಟವರ ಸಂಖ್ಯೆ ಹೆಚ್ಚಾದಾಗ ಭಗವಂತನು ಅವತಾರವನ್ನೆತ್ತಿ ಅವರನ್ನು ಸಂಹಾರ ಮಾಡುತ್ತಾನೆ. ಕೆಲವೊಮ್ಮೆ ಆ ಕೆಟ್ಟವರೇ ಕೆಟ್ಟವರ ಸಂಹಾರಕ್ಕೆ ಸಹಕರಿಸುವಂತೆ ಇಲ್ಲಿ ಮಂಥರೆಯು ಶ್ರೀರಾಮಚಂದ್ರನನ್ನು ದುಷ್ಟ ಸಂಹಾರಕ್ಕಾಗಿ ಕಾಡಿಗೆ ಕಳಿಸುವಂತಹ ಯೋಜನೆಯನ್ನು ಮಾಡುತ್ತಿರುವಳು. ಆ ಯೋಜನೆಯಿಂದ ಅಯೋಧ್ಯೆಗೆ ಕೆಡುಕಾದರೂ, ಕೌಸಲ್ಯೆಯ ಹೃದಯಕ್ಕೆ ಘಾಸಿಯಾದರು, ರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋಗುವಂತಹ ಸ್ಥಿತಿಯಾದರು, ಮುಂದೆ ಲೋಕಕ್ಕೆ ಉಪಕಾರವೇ ಆಗಲಿದೆ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.